ಅಧ್ಯಕ್ಷರೇ, ನಾನು ಮೊನ್ನೆ ಎಲ್ಲ ಒಂದು ಕಡೆ ನಮ್ಮ ಕನಕಪುರ ನಮ್ಮ ಉಪಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇನೆ ಒಂದು ಲೋಡು ಮೇವನ್ನ ಆ ಟೆಂಪೋಗಳಲ್ಲಿ ತರ್ತಾರೆ. ಆ ಟೆಂಪೋದಲ್ಲಿ ತಂದಂಥದನ್ನ ಆ ಒಂದೊಂದು ಇಡೀ ಆ ರೈತರು ದನಗಳು ತಗೊಂಡ್ಬಂದು ನಿಲ್ಲಿಸಿರ್ತಾರೆ. ಅಲ್ಲಿ ಹೊಡೆದಾಟಗಳು ಪೊಲೀಸ್ನವ್ರನ್ನ ಇಟ್ಟು ಹಂಚಬೇಕಾದಂಥ ಪರಿಸ್ಥಿತಿ. ಅಲ್ಲಿ ಆಗ್ತಕ್ಕಂಥ ಒಂದು ಆ ರೈತರ ಒಂದು ಬವಣೆ, ನಮಗೆ ಮೇವು ಸಿಗುತ್ತೋ ಇಲ್ವೋ ಅಂತೇಳಿ. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಗೃಹ ಸಚಿವರು ಹೇಳಿದ್ರು, ನಮ್ಮ ಕಂದಾಯ ಸಚಿವರು ಸುಮಾರು 5 ಲಕ್ಷ ಕಿಟ್ಟನ್ನು ಈಗಾಗಲೇ ಮೇವಿನ ಕಿಟ್ಟನ್ನು ವಿತರಣೆ ಮಾಡಿಬಿಟ್ಟಿದ್ದೇವೆ ಅಂತೇಳಿ. ಹಲವಾರು ರೀತಿ ಅದರಲ್ಲೂ ಗೊಂದಲದ ಅಂಕಿ ಅಂಶಗಳಿದ್ದಾವೆ ಬೆಳಗಾವಿ ಅಧಿವೇಶನದಲ್ಲಿ. ಅದೆಲ್ಲವನ್ನ ನನಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಅಧ್ಯಕ್ಷರೇ, ಇಲ್ಲಿ ಕುಡಿಯೋ ನೀರಿಗೆ ಇವತ್ತು ಹಣ ಕೊಟ್ಟಿದ್ದೀವಿ ಅಂತೀರಿ. ಈಗಾಗಲೇ ಫೆಬ್ರವರಿ ತಿಂಗಳಿನಲ್ಲಿ ಕುಡಿಯೋ ನೀರಿನ ಬವಣೆ ಯಾವ ರೀತಿ ಇದೆ ಅಂತ ಹೇಳಿ ಬಹುಶಃ ಮೊನ್ನೆ ನಮ್ಮ ಕಂದಾಯ ಸಚಿವರೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸುಮಾರು 7,600 ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಹಾಕಾರ ಪ್ರಾರಂಭ ಆಗಿದೆ ಅಂತೇಳಿ. ಬಹುಶಃ ಅದು ಬೆಂಗಳೂರು ನಗರದಲ್ಲೂ ಸಹ ಆ ವಾತಾವರಣ ಹಲವಾರು ಪ್ರದೇಶಗಳಲ್ಲಿ ಪ್ರಾರಂಭ ಆಗಿದೆ. ಟ್ಯಾಂಕರ್ಗಳ ಮಾಫಿಯಾ ಏನಿದೆ, ಒಂದಕ್ಕೆ 2 ಪಟ್ಟು 3 ಪಟ್ಟು ಇವತ್ತು ನೀರನ್ನು ಸರಬರಾಜು ಮಾಡ್ತಕ್ಕಂಥದ್ದಕ್ಕೆ ಜನಗಳ ಮೇಲೆ ಹೊರೆ ಆಗ್ತಾ ಇರತಕ್ಕಂಥದ್ದು ಒಂದು ಕಡೆ ನಡೀತಾ ಇದೆ ಅಧ್ಯಕ್ಷ. ಅದರಿಂದ ಇಲ್ಲಿ ಈ ಟಾಸ್ಕ್ ಫೋರ್ಸ್ ಅಂತ ಹೇಳಿ ನಮ್ಮ ಶಾಸಕ ಮಿತ್ರರುಗಳಿಗೆ ಏನೋ ಒಂದು ಮಾಡಿಬಿಟ್ಟಿದ್ದೀರಿ ಅಧ್ಯಕ್ಷರು. 25 ಲಕ್ಷ ಕೊಟ್ಟವ್ರೆ, ಎಷ್ಟು ಕೊಟ್ಟವ್ರೆ ಈಗ ನೀರಿನ 25 ಲಕ್ಷ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಅಲ್ಲಿ ನೀರಿನ ಒಂದು ಸಮಸ್ಯೆ ಬಂದರೆ ಹೊಸ ಬೋರ್ವೆಲ್ ಹಾಕಂಗಿಲ್ಲ. ಹಳೆ ಬೋರ್ವೆಲ್ಗಳಿಗೆ ನೀವು ಸರ್ವಿಸ್ ಮಾಡತಕ್ಕಂಥ ಕೊಟ್ಟಿದ್ದೀರಿ ಅಷ್ಟೇ. ಮನೆ ಸಭಾಧ್ಯಕ್ಷರೇ, ₹1 ಖರ್ಚು ಮಾಡಕ್ಕಾಗಿಲ್ಲ ಇವತ್ತವರಿಗೆ. ಈಗ ತಹಶೀಲ್ದಾರ್ ಅಕೌಂಟ್ಗೆ 50 ಲಕ್ಷ ಬಂದಿದೆ ಅಣ್ಣ. ಅದರಲ್ಲಿ ಬಾಡಿಗೆ ಬೋರ್ವೆಲ್ ಇಂದ ನೀರನ್ನ ಸರಬರಾಜು ಮಾಡ್ಕೋಬೇಕು ಅನ್ನೋದು, ಇಲ್ಲೇ ಹೋದ್ರೆ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ಕೋಬೇಕು ಅನ್ನೋದಾಗಿದೆ. ಹೊಸದಾಗಿ ಬೋರ್ವೆಲ್ ಕೊರಿಲಿಕ್ಕೆ ಮತ್ತು ಡೀಪನಿಂಗ್ ಮಾಡ್ಲಿಕ್ಕೆ ಪೈಪ್ ನ ಹಾಕ್ಲಿಕ್ಕೂ ಕೂಡ ಅವಕಾಶ ಇಲ್ಲ. ಅದು ಮನೆ ಅಣ್ಣರು ಹೇಳ್ತಿದ್ದಾರೆ, ದಯಮಾಡಿ ಸರ್ಕಾರ ಗಮನ ಹರಿಸಬೇಕು ಸರ್. ಅಲ್ಲೆಲ್ಲ ಹೇಳ್ಬೇಕಾಯ್ತು ಸರ್. ಮುಖ್ಯಮಂತ್ರಿಗಳು ಬಂದು ಬೆಳಗ್ಗೆ ಇವಳಿಗೆಲ್ಲ ಸರಿಯಾಗುತ್ತೆ ಅಂದ್ರು. 12 ಕೋಟಿ ದುಡ್ಡಿಟ್ಟು ಜಿಲ್ಲಾಧಿಕಾರಿಗಳು ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡ್ತಾ ಇದ್ದಾರೆ. ಆ ದುಡ್ಡು ಇಟ್ಕೊಂಡು ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಬಾಲಕೃಷ್ಣ ಅವರು ಹೇಳಿದ್ದು ಸರಿ ಇದೆ ಅಧ್ಯಕ್ಷರೇ. ನಾವು ಇನ್ನ ಹೊಸ ಬೋರ್ವೆಲ್ ಕೊರಲಿಕ್ಕೆ ಯಾವುದು ಇಲ್ಲ, ಹೋದ ವಾರ ತನಕ ಆದೇಶವನ್ನ ಮಾಡಿರ್ಲಿಲ್ಲ. ಆದ್ರೆ ಕಳೆದ 2ನೇ ತಾರೀಕು ಅವ್ರು ಹೇಳ್ದಂಗೆ ಫಸ್ಟು ಟ್ಯಾಂಕರ್ ಮುಖಾಂತರ ಹೊಡೆಯೋದು ಅಥವಾ ಖಾಸಗಿ ಬೋರ್ವೆಲ್ಗಳನ್ನು ನಾವು ಬಾಡಿಗೆ ತಗೊಳ್ಳೋದು ಇರ್ಬೋದು, ಮತ್ತು ಬೇರೆದೇನಾದರೂ ಡೀಪ್ನಿಂಗ್ ಇರ್ಬೋದು, ಫ್ಲಶಿಂಗ್ ಇರ್ಬೋದು, ಅದೆಲ್ಲನೂ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅನಿವಾರ್ಯ ಪರಿಸ್ಥಿತಿ ಇದ್ದರೆ ನೀವು ಹೊಸ ಬೋರ್ವೆಲ್ ಕೊರಿಬೋದು ಅಂದ್ಬಿಟ್ಟು ಕೂಡ ನಾವು ಮಾಡಿದ್ದೇವೆ. ಇಲ್ಲ ಒಂದ್ ನಿಮಿಷ ಸರ್. ಇದು ಕಳೆದ 2ನೇ ತಾರೀಕು ಎಲ್ಲ ಸಿಒಗೂ ಕೂಡ ನಾವು ಅಧಿಕೃತ ಮೀಟಿಂಗ್ ನಲ್ಲಿ ನಿರ್ದೇಶನವಾಗಿ ಕೊಟ್ಟಿದ್ದೀನಿ ಅಧ್ಯಕ್ಷರೇ. ಮೊನ್ನೆ ಬಹಳಷ್ಟು ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಹೇಳಿದ್ಕೆ ಹೋಗ್ತಾ ಇದ್ದೀನಿ. ಬಹಳಷ್ಟು ಜನ ಶಾಸಕರು ಬಹಳಷ್ಟು ಜನ ಶಾಸಕರು ಈ ಸದನ ಪ್ರಾರಂಭ ಆದಾಗ ಕೂಡ ಈ ಬೇಡಿಕೆಯನ್ನ ಇಟ್ಟಾಗ ಅದನ್ನ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಕೂಡ ಪ್ರಸ್ತಾವನೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದಾಗ ಅಧ್ಯಕ್ಷರೇ ಅದಕ್ಕೆ ಅಧಿಕೃತವಾದಂತಹ ಆದೇಶವನ್ನ ಅನುದಾನ ಕೊಟ್ಟರೆ 25 ಲಕ್ಷ ಕಷ್ಟ ಆಗುತ್ತೆ ಸರ್, 1 ಕೋಟಿನಾರು ಮಾಡ್ಕೊಡಿ. ಒಂದ್ ನಿಮಿಷ ಸರ್. ಈಗ 25 ಲಕ್ಷ ಬರೀ ಇಷ್ಟಕ್ಕಿದೆ ಅಧ್ಯಕ್ಷ. 877 ಕೋಟಿ ರೂಪಾಯಿ PD ಅಕೌಂಟ್ ನಲ್ಲಿ ಕೂಡ ಇದು SDRF ಕೂಡ ಇದೆ ಅಧ್ಯಕ್ಷರೇ. ಖರ್ಚು ಮಾಡಿದ್ರೆ ನಾವು ಕೊಡ್ತೀವಿ. ಹೊಸ ಬೋರ್ವೆಲ್ ಏನು ಬಹಳ ಜನ ಶಾಸಕರು ನಿರ್ದೇಶನವಾಗಿ ಗೊತ್ತಿಲ್ಲ ಅಂದ್ರು ಅಧಿಕೃತವಾಗಿ ಆದೇಶ ಮೊನ್ನೆ ಹೊಡ್ಸಕ್ ಹೇಳಿದ್ರಿ, ಅದು ವೆರಿಫೈ ಮಾಡಿಸ್ತೀನಿ ಅಧ್ಯಕ್ಷ. ಇದು ಮೇವಿನ ಒಂದು ವಿಷಯದಲ್ಲೂ ಸಹ ಬಹಳ ತೀವ್ರತರವಾದಂಥ ಒಂದು ಸಮಸ್ಯೆಗಳಿದೆ. ನೀವು ಮೇವು ಕಿಟ್ಟನ್ನು ಕೊಟ್ಟರೂ ಸಹ, ಯಾಕೆಂದರೆ ಕೊಟ್ಟಂಥದ್ದು ಎಷ್ಟರ ಮಟ್ಟಿಗೆ ಮೇವನ್ನು ಇವತ್ತು ರೈತರು ಪಡಿಲಿಕ್ಕಾಗಿದೆ ಗೊತ್ತಿಲ್ಲ, ಬೆಳಿಲಿಕ್ಕಾಗಿದೆ. ಈಗಿನ ಒಂದು ಬೋರ್ವೆಲ್ನ ಅಂತರ್ಜಲ ಕುಸಿತ ಇರ್ಬೋದು, ಕೆರೆಗಳಲ್ಲಿ ನೀರಿಲ್ಲದೆ ಇರತಕ್ಕಂಥ ಹಿನ್ನೆಲೆ ಅಧ್ಯಕ್ಷರೇ, ಅದರಿಂದ ಮೇವಿಗೆ ಭಾಳ ಕಡೆ ಸಮಸ್ಯೆಗಳು ಪ್ರಾರಂಭ ಆಗಿದೆ.
ಇವತ್ತು ದನಕರುಗಳಿಗೆ ಅತ್ಯಂತ ದಾರುಣವಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ನನಗಿರ್ತಕ್ಕಂಥ ಮಾಹಿತಿ ಅಧ್ಯಕ್ಷರೇ, ಈಗ ಸರ್ಕಾರದಲ್ಲಿ ತಾವೇನು ಕೇಂದ್ರ ಸರ್ಕಾರದ ಮುಂದೆ ಸುಮಾರು 36,000 ಕೋಟಿ ಬೆಳೆ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನ ಮನವಿ ಮಾಡಿ ಅಲ್ಲಿಂದ ಕೇಂದ್ರ ಸರ್ಕಾರದಿಂದ ಅಲ್ಲಿ ಅಧಿಕಾರಿಗಳ ತಂಡ ಬಂದು ಪರಿಶೀಲನೆ ಮಾಡಿ ಹೋಗಿರ್ತಕ್ಕಂಥದ್ದು, ಅದೆಲ್ಲ ಮುಗಿದೋಗಿರ್ತಕ್ಕಂಥ ಅಧ್ಯಾಯಗಳ ಅಧ್ಯಕ್ಷ. ತಾವು NDRFನಿಂದ 18,171 ಕೋಟಿ ಆರ್ಥಿಕ ನೆರವನ್ನು ಇವತ್ತು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯಕ್ಕೆ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯದಲ್ಲಿ ಪತ್ರಗಳನ್ನು ಸಲ್ಲಿಸ್ಕೊಂಡು ಬಂದಿದ್ದೀರಿ ಅಧ್ಯಕ್ಷ. ಇದುವರೆಗೂ ಯಾವುದೇ ರೀತಿಯ ಹಣ ಬಿಡುಗಡೆಯಾಗಿಲ್ಲ. ಬರ ಪರಿಹಾರವನ್ನು ತುರ್ತಾಗಿ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತಿದೆ ಅಂತ ಹೇಳಿದ್ದೀರಿ ಅಧ್ಯಕ್ಷರೇ. ಈಗಾಗಲೇ ತಾವು SDRFನ ಮಾರ್ಗಸೂಚಿ ಪ್ರಕಾರ ಸರ್ಕಾರ ಅಧ್ಯಕ್ಷರೇ ಹೇಳಿದ್ದಾರೆ 617 ಕೋಟಿ ರೂಪಾಯಿಗಳನ್ನು 32 ಲಕ್ಷ ಬರಪೀಡಿತ ರೈತ ಕುಟುಂಬಗಳಿಗೆ 2,000 ರೂಪಾಯಿ ಥರ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಇನ್ನೂ ಹಣ ಬಿಡುಗಡೆ ಮಾಡದೇ ಇದ್ದರೂ ನಾವು ಹಣ ಕೊಟ್ಟಿದ್ದೇವೆ 2,000 ರೂಪಾಯಿನ ಅಂತ ಹೇಳಿದ್ದಾರೆ. ನಾನು ಒಂದು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಹಿಂದೆ ಇದೇ ಯಡಿಯೂರಪ್ಪನವರು ಮೈತ್ರಿ ಸರ್ಕಾರದ ಪತನದ ನಂತರ ಏನು ಮುಖ್ಯಮಂತ್ರಿಗಳಾಗಿದ್ದರು, ಬಹುಶಃ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ 6,000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. 4,000 ರೂಪಾಯಿಗಳನ್ನು ರೈತನಿಗೆ ಮ್ಯಾಚಿಂಗ್ ಆಗಿ ಕೊಡ್ತಕ್ಕಂಥದ್ದಕ್ಕೆ 4,000 ರೂಪಾಯಿನ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ರು. ನೀವು ಹೊಸದಾಗಿ ಸರ್ಕಾರ ಮಾಡಿದ ನಂತರ ಆ ರೈತನಿಗೆ 4,000 ರೂಪಾಯಿದು ಆಗೇನು ಹಿಂದಿನ ಸರ್ಕಾರದಲ್ಲಿ ಕೋವಿಡ್ನ ಅನಾಹುತಗಳು ನಡೀತಾ ಇದ್ದಾಗಲೂ, ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳು ಚೆನ್ನಾಗಿಲ್ಲದೆ ಇದ್ದಾಗಲೂ 4,000 ರೂಪಾಯಿನ ಅವತ್ತು ಕೊಡ್ತಕ್ಕಂಥ ನಿರ್ಧಾರ ಏನು ಮಾಡಿದ್ರು, ಆ ಒಂದು 4,000 ರೂಪಾಯಿ ಕೊಡ್ತಕ್ಕಂಥದ್ದನ್ನ ವಾಪಸ್ ತಗೊಂಡ್ರಿ ನೀವು ಸರ್ಕಾರ ಬಂದ ನಂತರ. ಇವತ್ತು SDRFನಿಂದ ರೈತನಿಗೆ 2,000 ರೂಪಾಯಿ ಕೊಟ್ಟಿದ್ದೇವೆ ಅಂತಕ್ಕಂಥದ್ದೇನಿದೆ, ನಾನು ಕೆಲವು ಮಾಹಿತಿಗಳನ್ನು ನೋಡಿದ್ದೇನೆ. 2010ರಲ್ಲಿದ್ದಂಥ ಮಾರ್ಗಸೂಚಿಗಳು 2016ರಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾರೆ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ರಲ್ಲಿ. ಮತ್ತು 2020ಕ್ಕೂ ಮತ್ತೊಂದು ಮಾರ್ಗಸೂಚಿಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷ. ಅದೆಲ್ಲ ವಿವರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಅಧ್ಯಕ್ಷರೇ. ಈ 2,000 ರೂಪಾಯಿ ಕೊಟ್ಟಿದ್ದೇವೆ ಅಂತಕ್ಕಂಥ ಹೇಳ್ತೀವಿ. ಆ 2,000 ರೂಪಾಯಿನಲ್ಲಿ ರೈತ ನಿಜಕ್ಕೂ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಅವನು ಮಾಡಿರ್ತಕ್ಕಂಥ ಖರ್ಚಿಗೆ ಇರ್ತಕ್ಕಂಥ ಪ್ರಶ್ನೆ ಅಧ್ಯಕ್ಷ. 4,000 ರೂಪಾಯಿ ಕೊಡ್ಲಿಕ್ಕೆ ಅವಕಾಶ ಇದ್ದಿದ್ದ ಬಜೆಟಿಂದ ತೆಗೆದು ಬಿಟ್ರಿ ಅದನ್ನು. ಈಗ 2,000 ಕೊಟ್ಟಿದ್ದೀರಿ. ಈಗ ಕೇಂದ್ರ ಸರ್ಕಾರದಿಂದ 18,000 ಕೋಟಿ ನೀವು ನಿರೀಕ್ಷೆಯನ್ನು ಮಾಡಿದ್ದೀರಿ. ಯಾವ ಕಾರಣಕ್ಕೂ ಕಳೆದ 77 ವರ್ಷಗಳಿಂದ ನಾವು ಬರಗಾಲದ ಪರಿಸ್ಥಿತಿಗಳಲ್ಲಿ ಯಾವುದೇ ರಾಜ್ಯದ ಸರ್ಕಾರಗಳು ಕೇಂದ್ರ ಸರ್ಕಾರದ ಮುಂದೆ ಬರ ಪರಿಹಾರಕ್ಕೆ ಹೋಗಿ ಈ ಮಟ್ಟದ ಒಂದು ಸಹಾಯವನ್ನ ನೆರವನ್ನ ಕೇಳಿದಾಗ ಕೊಟ್ಟಿರ್ತಕ್ಕಂಥ ನಿದರ್ಶನ ಈ ಕ್ಷಣದವರೆಗೂ ಇಲ್ಲ. ಏನು 18,000 ಕೋಟಿ ಕೇಳಿದ್ದೀರಿ NDRFನ ಅಡಿನಲ್ಲಿ. ಅದಷ್ಟೇ ಅಲ್ಲ, NDRFನ ಮಾರ್ಗಸೂಚಿನಲ್ಲಿ ಮತ್ತೆ ನೀವೇನು 4,000 ಏನೋ ಕೇಳಿದ್ದೀರಿ, 4,000 ಕೋಟಿನ. ಅಧ್ಯಕ್ಷರೇ, ನಾನೇನು ಬೆಳಗ್ಗೆ ಹೇಳ್ತಾ ಇದ್ನಲ್ಲ, ಈ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು 1952ರಲ್ಲಿ ಮೊದಲನೇ ಫೈನಾನ್ಸ್ ಕಮಿಷನ್ ಏನು ರಚನೆ ಆಯಿತು. ಇವತ್ತು 15ನೇ ಫೈನಾನ್ಸ್ ಕಮಿಷನ್ನ ಅವಧಿ ಮುಗಿತಾ ಬರ್ತಾ ಇದೆ. 16ನೇ ಫೈನಾನ್ಸ್ ಹೊಸದಾಗಿ ಇವತ್ತು ರಚನೆ ಆಗ್ತಾ ಇದೆ ಅಧ್ಯಕ್ಷ. ನಾನು ಅಲ್ಲಿಂದ 52ನೇ ಇಸ್ವಿಯಿಂದಲೂ ಯಾವ್ಯಾವ ರೀತಿ ಪ್ರತಿಯೊಂದು ಫೈನಾನ್ಸ್ ಕಮಿಷನ್ಗಳಲ್ಲಿ ಹಲವಾರು ರೀತಿ ಚರ್ಚೆಗಳಾಗಿದೆ. ಆರ್ಟಿಕಲ್ 280ನಲ್ಲಿ ರಾಷ್ಟ್ರಪತಿಗಳು ಈ ಒಂದು ಫೈನಾನ್ಸ್ ಕಮಿಷನ್ನ ರಚನೆ ಮಾಡ್ತಕ್ಕಂಥ ಅಧಿಕಾರ ಏನು ಹೊಂದಿದ್ದಾರೆ. ಅವರಿಗೆ ಫೈನಾನ್ಸ್ ಕಮಿಷನ್ಗೆ ಮಾರ್ಗಸೂಚಿಗಳನ್ನು ಕೊಟ್ಟಿರ್ತಾರೆ. ಎಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸರ್ಕಾರದ ಗಮನದಲ್ಲೂ ಇದೆ. ಆ ಮಾರ್ಗಸೂಚಿಗಳು ಯಾವ ಮಾರ್ಗಸೂಚಿ ಮೇಲೆ ಯಾವ ರೀತಿಯಲ್ಲಿ ಹಣವನ್ನು ಹಂಚಿಕೆ ಮಾಡಬೇಕು, ಆ ಒಂದು ಮಾರ್ಗಸೂಚಿಯನ್ನು ಅವರು ಮಾಡೋದಕ್ಕಿಂತ ಮುಂಚೆ ಆ ಫೈನಾನ್ಸ್ ಕಮಿಷನ್ಗಳು ದೇಶದ 28 ರಾಜ್ಯಗಳಿಗೆ ಭೇಟಿ ಕೊಡ್ತಾರೆ. ಹಲವಾರು ಚೇಂಬರ್ ಆಫ್ ಕಾಮರ್ಸ್ನ ಗಣ್ಯರುಗಳು, ಹಲವಾರು ರಂಗದಲ್ಲಿ ಅನುಭವ ಪಡೆದಿರತಕ್ಕಂಥವರು, ಎಕನಾಮಿಸ್ಟ್ಗಳು, ರಾಜ್ಯದ 28 ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಫೈನಾನ್ಸ್ ಮಿನಿಸ್ಟರ್ಗಳಿರ್ಬೋದು, ಹಿರಿಯ ಅಧಿಕಾರಿಗಳಿರ್ಬೋದು, ಎಲ್ಲರ ಜೊತೆ ಸಮಾಲೋಚನೆಗಳನ್ನು ಮಾಡಿ ನಂತರ
ಆ ಫೈನಾನ್ಸ್ ಕಮಿಷನ್ಗಳು ಹಣವನ್ನ ಒಂದೊಂದು ರಾಜ್ಯಕ್ಕೆ ಏನು ನಿಗದಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಇರತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.